ಅನ್ನಕ್ಕೆ ಬರುವುದ ಚಕ್ರವರ್ತಿ ಅಂತ ಆಕೆ ಯಾರು ಕುಂದಾಪುರ ಅಂತ ಇಲ್ಲಿ ಬಂದಿದ್ಲ ಕಿಲ್ಕಲಿಗೆ ಕುಂದಾಪುರ ಮತ್ತು ಚೈತ್ರ ಕುಂದಾಪುರ ಜೈಲಿಗೆ ಹೋಗಿದ್ಲು ಒಂದು ಸ್ವಲ್ಪ ದಿವಸ. ನೀವು ಗೊತ್ತಿಲ್ಲ, ನೋಡಿರಲ್ಲ ಟಿವಿ. ಮತ್ತೆ ಇನ್ನೊಬ್ಬ ಅದನ್ನ ಪ್ರಮೋದ್ ಮುತಾಲಿಕ್. ಇವರೆಲ್ಲ ದೇಶವನ್ನು ಒಡೆಯುವಂತ ಕೆಲಸ, ಇಬ್ಬಾಗ ಮಾಡುವಂತ ಕೆಲಸ ಮಾಡ್ತಾರೆ. ಯಾಕೆ? ಅದಕ್ಕೆ ಅವ್ರು ಹೇಳಿದ್ರು, ಅವರು ವಿಷಗಳು, ಜೀವಂತ ವಿಷಗಳಿದ್ದಂಥವು, ವಿಷಜಂತುಗಳು, ಜೀವಂತ ವಿಷಜಂತುಗಳು ಈ ದೇಶಕ್ಕೆ ಮಾರಕ ಅವರು. ಅದಕ್ಕೆ ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು, ಯಾವ ತತ್ವ ಸಿದ್ಧಾಂತದಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಯಾಕಂದ್ರೆ ಇದು ಸರಿಯಾದ ಒಂದು ಸಮಯ ಇದೆ ನಿಮಗೆ. ಯಾಕಂದ್ರೆ ತಾವು ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ. ಏನು ದ್ವಿತೀಯ PUC ವಿದ್ಯಾರ್ಥಿಗಳು ಇವತ್ತೇನು ಬೀಳ್ಕೊಡೋ ಸಮಾರಂಭ ಇದೆ. ನೀವು ಇನ್ನು ಮುಂದೆ ಹೆಚ್ಚು ಒಂದು ಆಸೆಗಳಿಟ್ಟುಕೊಂಡು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇನ್ನೂ ಏನೇನೋ ಕನಸನ್ನು ಕಟ್ಟಿಕೊಂಡು ತಾವು ಮುಂದೆ ನಡೀತಾ ಇದ್ದೀರಿ. ಆದರೆ ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ನೀವೇನು ದ್ವಿತೀಯ PUC ವಿದ್ಯಾರ್ಥಿನಿಯರು ಇವತ್ತು ಇಲ್ಲಿಂದ ಬೀಳ್ಕೊಡೋ ಸಮಾರಂಭದಲ್ಲಿ ಪಾಲ್ಗೊಂಡು ಇವತ್ತು ಇಲ್ಲಿಂದ ಕಾಲೇಜಿಂದ ನಿರ್ಗಮಿಸ್ತಿದ್ದೀರಿ. ತಾವೆಲ್ಲ ಒಂದೊಂದು ಗಟ್ಟ ಮನಸ್ಸಾಗಿ ಇಟ್ಕೊಂಡು ಮುನ್ನಡಿಬೇಕು. ನಿಮ್ಮ ವಿಚಾರ, ನಿಮಗೆ ಏನು ಮಾಡಬೇಕು ಅಂತ, ನಿಮಗೆ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಗುರಿ ಇದೆ, ಆ ಗುರಿಯನ್ನು ಮುಟ್ಟದವರೆಗೂ ನೀವು ನಿಲ್ಲದಿರಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನೀವು ಗುರಿಯನ್ನು ಮುಟ್ಟಬೇಕು. ಆ ಅಚ್ಚಲವಾದ ಒಂದು ಗಟ್ಟಿ ಮನಸ್ಸು ತಮ್ಮಲ್ಲಿ ಬೇಕು. ಅಂದಾಗ ನೀವೇನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಆ ಒಂದು ಮನಸ್ಸನ್ನು ಗಟ್ಟಿಗೊಳಿಸುವಂಥ ಕೆಲಸ ತಮ್ಮಲ್ಲಿ ಆಗಬೇಕು, ಅದನ್ನ ಇರಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ. ಇವತ್ತೇನು, ಯಾಕಂದ್ರೆ ನಮ್ಮ ದೊಡ್ಡಮನಿಯವರು ಹೇಳ್ತಾ ಇದ್ವಿ, ಇವತ್ತು ಜಿಲ್ಲೆಯಲ್ಲೇ ಅತ್ಯಂತ ಪ್ರಗತಿಯತ್ತ ಮತ್ತು ಒಳ್ಳೆಯ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಆಗಿ ಇಡೀ ಜಿಲ್ಲೆಯಲ್ಲೇ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಅತ್ಯಂತ ಒಳ್ಳೆಯ ಅಂಕವನ್ನು ಗಳಿಸಿ ಇವತ್ತು ತಾವೆಲ್ಲ ಈ ಕಾಲೇಜಿನ ಘನತೆ ಕೀರ್ತಿಯನ್ನು ತಾವು ಹೆಚ್ಚಿದ್ದಕ್ಕೆ ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸಕ್ಕೆ ಬಯಸ್ತೇನೆ. ಹೀಗಾಗಿ ಇವತ್ತು ಹೊರಹೊಮ್ಮಬೇಕಂದ್ರೆ ತಮ್ಮಲ್ಲಿರುವಂತಹ ಆ ಮನಸ್ಸನ್ನು, ಆ ಒಂದು ಆತ್ಮವಿಶ್ವಾಸವನ್ನು ನೀವು ಸದೃಢವಾಗಿ ಗಳಿಸ್ಕೊಂಡ್ರೆ ನೀವು ಏನಾದರೂ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಮೊದಲೆದ್ದು ನಿಮಗೆ ಹೇಳಕ್ಕೆ ಇಟ್ಕೊಳ್ತೇನೆ. ಯಾಕಂದರೆ ತಮ್ಮ ಮನಸ್ಸನ್ನು ಬಹಳ ಗಟ್ಟಿಯಾಗಿರಬೇಕು. ಯಾಕಂದರೆ ನಿಮ್ಮ ತಂದೆ ತಾಯಿಯಂದರು ಬಹಳಷ್ಟು ನಿಮ್ಮನ್ನು ವಿಶ್ವಾಸ ಮಾಡಿ ಇವತ್ತು ನಿಮಗೆ ಪದವಿ ಪೂರ್ವ ಕಾಲೇಜ್ವರೆಗೂ ಕಳಿಸಿದ್ದಾರೆ. ಹಿಂದೆ ಒಂದು ಕಾಲ ಇತ್ತು 8ನೇ ಕ್ಲಾಸ್ ಲಾಸ್ಟು. ಯಾಕಮ್ಮ ಮುದುಗಲ್ವಾಯಿ, ನೀ 8ನೇ ಕ್ಲಾಸ್ ಓದಿಯೇನು? 8ನೇ ಕ್ಲಾಸಲ್ಲಿ ಅಷ್ಟಿತ್ತು ನಮ್ಮ ಹೆಣ್ಣುಮಕ್ಕಳಿಗೆ. ಆದರೆ ಇವತ್ತೊಂದು ಕಾಲ ಬಂದಿದೆ, ನಮ್ಮ ಮಹಿಳೆಯರು ಯಾರಿಗಿಂತ ಪುರುಷರಿಗಿಂತ ಕಡಿಮೆ ಇಲ್ಲ, ಎಲ್ಲದರಲ್ಲೂ ನಾವು ಸಾಧನೆಯನ್ನು ಮಾಡ್ಬೋದು ಅನ್ನೋದನ್ನು ನೀವು ಈಗಾಗಲೇ ಅನೇಕ ನಮ್ಮ ಮಹಿಳೆಯರು ಈ ದೇಶದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಯಾಕಂದರೆ ಭಾರತ ದೇಶ ಅಂದ ಮೇಲೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ, ಜನರಿಗಾಗಿ, ಜನರಿಗೋಸ್ಕರ, ಜನರಿಗೆಂದು ಎನ್ನುವ ಒಂದು ಪ್ರಜಾಪ್ರಭುತ್ವ, ನಮ್ಮ ಪವಿತ್ರವಾದ ಸಂವಿಧಾನ. ನಾನು ವಿದ್ಯಾರ್ಥಿಗಳಿಗೆ ಏನು ವಿನಂತಿ ಮಾಡ್ಕೋತೀನಿ ಅಂದರೆ, ತಾವು ಭಾರತ ದೇಶದಲ್ಲಿದ್ದೀರಿ, ಈ ದೇಶದ ಸಂವಿಧಾನವನ್ನು ಓದುವಂತಹ ವಿದ್ಯಾರ್ಥಿಗಳಾಗಬೇಕು. ತಾವು ಸಂವಿಧಾನ ಓದಿರ? ಎಷ್ಟು ಜನ ಓದಿರಿ? ಕೈ ಎತ್ತರಿ. ಸಂವಿಧಾನವನ್ನು ಇವತ್ತು ಈ ಪ್ರಾರಂಭ ಆಗಿದ್ದಂಥದ್ದು 2022-23ನೇ ಸಾಲಿನಲ್ಲಿ 7 ಕೊಠಡಿಗಳನ್ನು ಇವತ್ತು ಉದ್ಘಾಟನೆಗೊಳಿಸಿದೆ. ಮತ್ತು ಹೊಸದಾಗಿ ತಮಗೆಲ್ಲ ಗೊತ್ತಿದೆ, ತಮಗೆ ಕೊಠಡಿಗಳ ಕೊರತೆ ಇದೆ ಅನ್ನೋದನ್ನು ನಾನು ಅರಿವುಗೊಂಡು ಈಗಾಗಲೇ 3 ಕೊಠಡಿಗಳನ್ನು ನಮ್ಮ ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಮಧು ಬಂಗಾರಪ್ಪನವರು ಈಗಾಗಲೇ 3 ಕೊಠಡಿಗಳನ್ನು ಹೊಸದಾಗಿ ಕಟ್ಟಡಕ್ಕೆ ಈಗಾಗಲೇ ಪ್ರಾರಂಭಗೊಳಿಸಿದ್ವಿ. ಆ ಕೊಠಡಿಗಳನ್ನು ಕೂಡ ಬಹುತೇಕ ಅವಧಿ ಪೂರ್ವದಲ್ಲೇ ಏನಿವತ್ತು ಕಟ್ಟಡ ಪ್ರಾರಂಭ ಆಗಿದೆ ನಮಗೆ ಕಾಣ್ತಾ ಇದೆ, ಅದು ಬೇಗನೆ ಮುಗಿದು ಆ ಒಂದು ಕೊಠಡಿಗಳನ್ನು ಕೂಡ ನಿಮಗೆ ಉದ್ಘಾಟನೆಯನ್ನು ಮಾಡಿ ಕೊಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೊಂದು ಮಾತನ್ನು ಹೇಳ್ತಾ, ಇನ್ನೊಂದು ನಿಮಗಿಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಅಂತೇಳಿ ನೀವು ಕಳೆದ ಬಾರಿ ಕೂಡ ನನ್ನ ಗಮನಕ್ಕೆ ತಂದಿದ್ರಿ. ಈಗಾಗಲೇ ಕುಡಿಯ ನೀರಿನ ಘಟಕವನ್ನು 1,000 ಲೀಟರ್ ನೀರಿನ ಒಂದು ಘಟಕವನ್ನು ಮಂಜೂರಾತಿಯನ್ನು ಮಾಡಿದ್ದೇನೆ. ಇದೇ 8 ದಿವಸದಲ್ಲಿ ನಿಮಗೆ ಇಲ್ಲಿ ಕುಡಿಯ ನೀರಿನ ಘಟಕ ಇಲ್ಲಿ ಕೂಡುತ್ತಾ, 8 ದಿವಸದ ಅವಧಿಯಲ್ಲಿ ನಿಮಗೊಂದು ಕುಡಿಯ ನೀರಿನ ಘಟಕವನ್ನು ಇಲ್ಲಿ ಈಗಾಗಲೇ ಮಂಜೂರಾತಿ ಆಗಿದೆ.
ಅದನ್ನು ಇಲ್ಲಿ ಕೂಡಿಸುವಂಥ ಕೆಲಸ ನೆರವೇರಿಸ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಒಕ್ಕೂಟ ಮುಕ್ತಾಯ. ಯಾಕಂದ್ರೆ ಅವರು ಪ್ರಪಂಚವನ್ನ ದೇಶವನ್ನ ಅಡ್ಡಾಡಿ ನಮ್ಮ ಸಂವಿಧಾನವನ್ನು ತಯಾರು ಮಾಡಿದ್ದಾರೆ. ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅದು ಯಾವುದಾದ್ರೂ ಇದ್ರೆ ಪ್ರಪಂಚದ ಈ ಭೂಮಿ ಮೇಲೆ ಅದು ಭಾರತದ ಸಂವಿಧಾನ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಸಂವಿಧಾನದ ಪೀಠಿಕೆಯನ್ನು ನೀಡಬೇಕು, ತಾವು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ದೇಶದ ಪ್ರಜೆಗಳು ನೀವು, ಈ ದೇಶವನ್ನು ಮುನ್ನಡೆಸುವಂಥವ್ರು ನೀವು. ಮೊದಲು ನಾವು ಅರ್ಥ ಮಾಡ್ಕೋಬೇಕು, ನಾವು ಯಾವ ದೇಶದಲ್ಲಿದ್ದೀವಿ, ಯಾವ ಸಿದ್ಧಾಂತದಲ್ಲಿದ್ದೀವಿ, ಆ ದೇಶದ ಪದ್ಧತಿ ಏನು, ಆ ದೇಶದ ಸಂವಿಧಾನದ ಬಗ್ಗೆ ಏನು ಅನ್ನೋದನ್ನ ನಾವು ಅರಿವಿಟ್ಕೊಂಡು ನಡಿಬೇಕಾಗುತ್ತೆ. ಆ ಒಂದು ವಿಚಾರದಲ್ಲೇ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾಗಿ ಇವತ್ತು ಸಂವಿಧಾನದ